ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ಕೇಕನ್ನು ಯಾವ ರೀತಿ 10 ನಿಮಿಷದಲ್ಲಿ ಮನೆಯಲ್ಲೇ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 5 ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಕೇಕ್ ಮಾಡ್ತೇನೆ ಅಂತ ನೋಡಬೇಕು ಅಂತ ನೀವು ಕೂಡ ಕಾತುರದಲ್ಲಿದ್ದೀರಾ? ಹಾಗಾದರೆ ನೋಡೋಣ. ಅದು ಕೂಡ ನಾನು ಬ್ರೆಡ್ಡಿಂದ ತಯಾರಿಸಿದಂತಹ ಕೇಕ್. ತಿನ್ನಲಿಕ್ಕಂತೂ ತುಂಬಾ ಟೇಸ್ಟಿಯಾಗಿ ಇರ್ತದೆ. ಮಕ್ಕಳಿಗೇನು ದೊಡ್ಡವರಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಷ್ಟೊಂದು ಈಸಿಯಾಗಿ ಹಾಗೆಯೇ ಟೇಸ್ಟಿಯಾಗಿ ಬರುವಂತಹ ಕೇಕ್. ಸೊ ಹಾಗಾದರೆ ಇದು ಯಾವ ರೀತಿ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಥವಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕ್ವಿಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ಅವತ್ತವತ್ತಿನ ವಿಡಿಯೋನ ನಿಮಗೆ ಅವತ್ತವತ್ತೇ ಫಸ್ಟಾಗಿ ಕ್ವಿಕ್ಕಾಗಿ ನೀವೇ ಮೊದಲು ನೋಡಬಹುದು. ಸೊ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಈ ಕೇಕ್ ಎಷ್ಟು ಸಾಫ್ಟಾಗಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ನೋಡಿ. ಸೊ ಇದು ಮಕ್ಕಳಿಗೆ ಕೇಕ್ ತಿನ್ನೋದು ಮಾತ್ರ ಅಲ್ಲ, ಕೇಕ್ ಕಟ್ ಮಾಡಲಿಕ್ಕೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ನನ್ನ ಮನೆಯಲ್ಲಿ ಕೂಡ ಇಬ್ಬರು ನನ್ನ ಮಕ್ಕಳಿದ್ದಾರೆ. ಸೊ ನಾನು ನನ್ನ ಮಕ್ಕಳ ಕೈಯಲ್ಲೇ ಕೇಕ್ ಕಟ್ ಮಾಡಿಸಿದೆ. ಸೊ ಅವರೇ ಕೇಕ್ ಕಟ್ ಮಾಡಿದರು. ನೋಡಿ ಯಾವ ರೀತಿ ಕಟ್ ಮಾಡಿದ್ದಾರೆ ಅಂತ. ಸೊ ನಿಮಗೆ ಈಗ ತೋರಿಸಿದ್ದೇನೆ ಯಾವ ರೀತಿ ಬಂದಿದೆ ಅಂತ. ಸೊ ಕೇಕ್ ಮಾಡಿ ಒಂದು ಹಾಫ್ ಆನ್ ಅವರ್ ಅಂದರೆ 30 ನಿಮಿಷಗಳ ಕಾಲ ಫ್ರಿಜ್ಜಲ್ಲಿ ಸೆಟ್ ಆಗಲಿಕ್ಕೆ ಬಿಡಬೇಕು. ಬಟ್ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ತಡಿಲಿಕ್ಕೇ ಕೇಳಲಿಲ್ಲ, ಹಾಗಾಗಿ ಮಾಡಿದ ತಕ್ಷಣ ನಾವು ಕಟ್ ಮಾಡಿದ್ದೇವೆ. ಸೊ ನೀವೇನಾದ್ರು ಮಾಡೋದಾದರೆ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟು ನಂತರ ಕಟ್ ಮಾಡ್ಬೋದು. ಆಗ ಚೆನ್ನಾಗಿ ಕೂಡಿಕೊಂಡಿರ್ತದೆ. ಸೊ ಈಗ ನಾನು ಯಾವ ರೀತಿ ಕೇಕ್ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಮೊದಲಿಗೆ ನಾನು ಚಾಕ್ಲೇಟನ್ನು ಮೆಲ್ಟ್ ಮಾಡಿ ತಗೊಂಡಿದ್ದೇನೆ. ಡಾರ್ಕ್ ಚಾಕ್ಲೇಟನ್ನು ಮೆಲ್ಟ್ ಮಾಡಿದ್ದೇನೆ. ಇನ್ನು ಮೆಲ್ಟ್ ಮಾಡೋದು ಯಾವ ರೀತಿ ಅಂತ ಕೇಳೋದಾದರೆ, ಒಂದು ಪಾತ್ರೆಯಲ್ಲಿ ಬಿಸಿ ನೀರಿಡಬೇಕು. ಗ್ಯಾಸಲ್ಲಿ ಬಿಸಿ ನೀರಿಟ್ಟು ಅಂದರೆ ನೀರಿಟ್ಟು ಬಿಸಿ ಮಾಡಲಿಕ್ಕೆ ಬಿಡಬೇಕು. ಸೊ ನಂತರ ಅದರ ಮೇಲೆ ಇನ್ನೊಂದು ಪಾತ್ರೆ ಇಟ್ಟು ಅದಕ್ಕೆ ನಾನು ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡಿದ್ದೇನೆ. ನೀವು ಯಾವುದೇ ಚಾಕ್ಲೇಟ್ ಮನೆಯಲ್ಲಿರುವಂತಹ ಚಾಕ್ಲೇಟ್ಗಳನ್ನು ಯೂಸ್ ಮಾಡ್ಬೋದು. ಅದಕ್ಕೊಂದು 2-3 ಸ್ಪೂನ್ ಆಗುವಷ್ಟು ಹಾಲು ಹಾಕಿಬಿಟ್ಟು ಸ್ಪೂನಿಂದ ಮಿಕ್ಸ್ ಮಾಡ್ತಾ ಬರುವಾಗ ಸೊ ಆಟೋಮೆಟಿಕ್ಕಾಗಿ ನೀರು ಬಿಸಿ ಆಗ್ತಾ ಬರುವಾಗ ಇಲ್ಲಿ ಚಾಕ್ಲೇಟ್ ಮೆಲ್ಟ್ ಆಗ್ತದೆ. ನಂತರ ಅದನ್ನು ಯೂಸ್ ಮಾಡಿದ್ದೇನೆ. ಸೊ ತಳಭಾಗಕ್ಕೆ ಚಾಕ್ಲೇಟ್ ಹಾಕ್ಕೊಳ್ಳೋದ್ರಿಂದ ಬ್ರೆಡ್ ಅಲುಗಾಡದೆ ಕರೆಕ್ಟಾಗಿ ನಿಲ್ತದೆ. ಸೊ ನಂತರ ನಾನು ಬ್ರೆಡ್ ಸ್ಲೈಸ್ಗಳನ್ನು ತಗೊಂಡಿದ್ದೇನೆ. ಬ್ರೆಡ್ನ ಎಡ್ಜಸ್ ಅಂದರೆ ಸೈಡೆಲ್ಲ ಕಟ್ ಮಾಡಿದ್ದೇನೆ. ಸೊ ನಂತರ 4 ಬ್ರೆಡ್ ಸ್ಲೈಸ್ಗಳನ್ನು ಇಟ್ಟಿದ್ದೇನೆ. ನಂತರ ಅದನ್ನು ಚೆನ್ನಾಗಿ ಸೆಟ್ ಮಾಡಿದ ನಂತರ ಈಗ ಶುಗರ್ ಸಿರಪ್ ಹಾಕ್ತಾ ಇದ್ದೇನೆ. ಶುಗರ್ ಸಿರಪ್ ಯಾವ ರೀತಿ ಪ್ರಿಪೇರ್ ಮಾಡೋದಂದರೆ, ಒಂದು 2 ಸ್ಪೂನ್ ಆಗುವಷ್ಟು ಸಕ್ಕರೆ ತಗೊಂಡ್ರೆ ಅದಕ್ಕೊಂದು 2-3 ಸ್ಪೂನ್ ಆಗುವಷ್ಟು ನೀರು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ, ಅಂದರೆ ಸಕ್ಕರೆ ಕರಗುವ ತನಕ ಮಿಕ್ಸ್ ಮಾಡಬೇಕು. ಆಗ ಶುಗರ್ ಸಿರಪ್ ರೆಡಿ ಆಗ್ತದೆ. ನಂತರ ಅದನ್ನು ಈ ರೀತಿ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಅಂದರೆ ಬ್ರೆಡ್ಡಿಗೆ ಸರಿಯಾಗಿ ಹಾಕ್ಕೊಳ್ಬೇಕು. ನೀವು ಎಷ್ಟು ಶುಗರ್ ಸಿರಪ್ ಹಾಕ್ತೀರಿ ನೋಡಿ, ಅಷ್ಟು ಈ ಕೇಕ್ ಸಾಫ್ಟಾಗಿ ಸ್ವೀಟಾಗಿ ಬರ್ತದೆ. ಸೊ ಓವರಾಗಿ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ನಾನೀಗ ತೋರಿಸ್ತಿದ್ದೀನಲ್ಲ ಯಾವ ರೀತಿ ಹಾಕೊಳ್ಳೋದು ಅಂತ. ಈ ರೀತಿ ಹಾಕಿದರೆ ಸಾಕು. ಇಷ್ಟು ಹಾಕ್ಕೊಳ್ಬೇಕು, ಅಂದರೆ ಸ್ಪಾಂಜಿನೆಸ್ ಬರ್ತದೆ ಅದಕ್ಕಾಗಿ, ಮತ್ತು ಸ್ವೀಟ್ ಇರ್ತದೆ ಹಾಗಾಗಿ. ಈಗ ನಾನು ಚಾಕ್ಲೇಟ್ ಮೆಲ್ಟ್ ಮಾಡಿದ್ದೇನಲ್ಲ ಅದನ್ನು ಹಾಕ್ತಿದ್ದೇನೆ. ನೀವು ಬೇಕಾದ್ರೆ ಚಾಕ್ಲೇಟ್ ಸಿರಪ್, ಚಾಕ್ಲೇಟ್ ಸಾಸ್ ಆ ಥರದ್ದೆಲ್ಲ ಬರ್ತದಲ್ಲ, ಯಾವುದೇ ಥರದ್ದು ಚಾಕ್ಲೇಟ್ ಸಾಸ್ಗಳನ್ನು ಯೂಸ್ ಮಾಡಬಹುದು. ಯಾಕಂದರೆ ಮಕ್ಕಳಿಗೆ ಚಾಕ್ಲೇಟ್ ಅಂದ್ರೆ ಇಷ್ಟ ಅಲ್ಲ. ಸೊ ಇದನ್ನು ಡೆಕೋರೇಷನ್ ಮಾಡಲಿಕ್ಕೆ ಯಾವುದೇ ತರಹದ ಚೆರಿ ಅಥವಾ ಜೇಮ್ಸ್, ಸ್ಪ್ರಿಂಕಲ್ಸ್, ಯಾವುದೇ ತರಹದ ಡೆಕೋರೇಟಿವ್ ಐಟಮ್ಸ್ಗಳನ್ನು ಯೂಸ್ ಮಾಡಬಹುದು. ಮಕ್ಕಳಿಗೆ ಯಾವುದು ಇಷ್ಟ ಆಗ್ತದೆ ನೋಡಿ ಅದನ್ನು ಯೂಸ್ ಮಾಡ್ಬೋದು. ಅಥವಾ ಬೇಕಾದ್ರೆ ನೀವು ಫ್ರೂಟ್ಸ್ ಬೇಕಾದ್ರೆ ಕಿವಿ ಫ್ರೂಟು, ಸ್ಟ್ರಾಬೆರಿ ಇದನ್ನು ಕೂಡ ಯೂಸ್ ಮಾಡಬಹುದು. ನಾನಿವತ್ತು ಜೇಮ್ಸ್ ಚಾಕ್ಲೇಟನ್ನು ಯೂಸ್ ಮಾಡಿದ್ದೇನೆ. ನಿಮ್ಮ ಮಕ್ಕಳಿಗೆ ಯಾವುದು ಇಷ್ಟ ಆಗುತ್ತೆ ನೋಡಿ ಅದನ್ನು ಯೂಸ್ ಮಾಡಬಹುದು. ನಂತರ ನೋಡಿ, ಈ ಚಾಕ್ಲೇಟ್ ಮೆಲ್ಟ್ ಮಾಡಿರೋದನ್ನು ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಕರೆಕ್ಟಾಗಿ ಎಲ್ಲ ಬ್ರೆಡ್ ಸ್ಲೈಸ್ಗಳಿಗೆ ತಾಗುವ ರೀತಿ ಸ್ಪ್ರೆಡ್ ಮಾಡಬೇಕು. ನಾನಿವತ್ತು 2 ಸೆಟ್ ಮಾಡ್ತಾ ಇದ್ದೇನೆ. ಅಂದರೆ ಕೇಕ್ ಮಾಡೋದು 2 ಸೆಟ್ ಮಾಡ್ತಾ ಇದ್ದೇನೆ. ನಿಮಗೆ 3 ಹಂತದಲ್ಲಿ ಕೂಡ ಮಾಡ್ಬೋದು ಅಥವಾ 4 ಲೇಯರಲ್ಲಿ ಕೂಡ ಮಾಡಬಹುದು. ಎಷ್ಟು ಲೇಯರ್ ನಿಮಗೆ ಇಷ್ಟ ಆಗುತ್ತೆ, ಅಥವಾ ಬ್ರೆಡ್ ಜಾಸ್ತಿ ಇದ್ದರೆ ಜಾಸ್ತಿ ಲೇಯರ್ಸ್ ಕೂಡ ಮಾಡ್ಬೋದು. ನಾನು 2 ಲೇಯರ್ ಮಾತ್ರ ಮಾಡಿದ್ದೇನೆ. ಎಗೇನ್ 4 ಬ್ರೆಡ್ ಸ್ಲೈಸ್ಗಳನ್ನು ಕರೆಕ್ಟಾಗಿ ಸೆಟ್ ಮಾಡಿ ಇಡಬೇಕು. ಇಟ್ಟ ನಂತರ ಶುಗರ್ ಸಿರಪನ್ನು ಮೊದಲಿಗೆ ಯಾವ ರೀತಿ ಹಾಕಿದ್ದೇನೆ ಅದೇ ರೀತಿ ಹಾಕ್ಕೊಳ್ಳೋದು. ಇದು ತುಂಬಾ ಈಸಿ ಮಾಡಲಿಕ್ಕೆ. ಹಾಗೆಯೇ ನಿಮಗೆ ಇಂಗ್ರೀಡಿಯೆಂಟ್ಸ್ ಉಂಟಲ್ಲ, ನಿಮ್ಮ ಮನೆಯಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ಇದೆ, ಅಂದರೆ ಯಾವ ಚಾಕ್ಲೇಟ್ ಇದೆ ಅದರಲ್ಲಿ ನೀವು ಕೇಕನ್ನು ಪ್ರಿಪೇರ್ ಮಾಡಬಹುದು. ಒಂದು 10 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ಹಾಗೆಯೇ ಕೇಕ್ ಮಾಡುವಾಗ ಮಕ್ಕಳನ್ನು ಕೂತ್ಕೊಳ್ಳಿಸಿ ಅವರ ಜೊತೆಗೇ ಕೇಕ್ ಮಾಡಿ. ನನ್ನ 2 ಮಕ್ಕಳು ಕೂಡ ನನ್ನ ಜೊತೆಗೇ ಇದ್ದರು. ಸೊ ಸ್ವಲ್ಪ ಡಿಸ್ಟರ್ಬ್ ಕೂಡ ಮಾಡ್ತಾಯಿದ್ರು, ನಿಮಗೆ ಗೊತ್ತಾಗ್ಬೋದು ನೋಡುವಾಗ. ಹಾಗೆ ಸ್ವಲ್ಪ ವಿಡಿಯೋ ಆಚೆ ಆಗಿದೆ. ಬಟ್ ಮಕ್ಕಳಿಗೆ
ಖುಷಿ ಅಲ್ಲ ಕೇಕ್ ಮಾಡೋದು, ಕೇಕ್ ತಿನ್ನೋದು, ಹಾಗೆಯೇ ಕೇಕ್ ಕಟ್ ಮಾಡೋದು ಅಂತ ಹೇಳೋದಾದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಕೇಕ್ ಕಟ್ ಮಾಡುವ ವೀಡಿಯೋನ ಅಂದರೆ ನನಗೆ ಕಟ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಮೊದಲಿಗೆ ಮಗನೇ ಕಟ್ ಮಾಡಿದ್ದು, ಹಾಗಾಗಿ ಕರೆಕ್ಟಾಗಿ ಅದನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ ಯಾವ ರೀತಿ ಬಂದಿದೆ ಅಂತ. ಬಟ್ ಸ್ಟಿಲ್ ಟ್ರೈ ಮಾಡಿದ್ದೇನೆ ತೋರಿಸಲಿಕ್ಕೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ನಿಮಗೆ ಕೂಡ ಗೊತ್ತಾಗ್ತದೆ ಮಕ್ಕಳಿಗೆ ಸಿಗುವ ಆನಂದ ಉಂಟಲ್ಲ, ಮತ್ತು ಅದು ಹೇಳಲಿಕ್ಕಾಗೋದಿಲ್ಲ ನಮಗೆ. ಸೊ ಹಾಗಾಗಿ ಮನೆಯಲ್ಲಿ ಈ ರೀತಿ ಈಸಿಯಾಗಿರೋ ಕೇಕ್ ಪ್ರಿಪೇರ್ ಮಾಡಿ. ಹಾಗೆಯೇ ಇದನ್ನು ಯಾವಾಗಲೂ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಯಾವಾಗಲಾದ್ರೂ ಒಮ್ಮೆ ಮಕ್ಕಳಿಗೆ ಕೇಕ್ ತಿನ್ನಬೇಕು ಅಂತ ಅನಿಸುವಾಗ ಬೇಕರಿಯಿಂದ ತಂದು ಕೊಡುವ ಬದಲು ಈ ರೀತಿ ನಿಮಗೆ ಮನೆಯಲ್ಲೇ ಚಾಕ್ಲೇಟ್ಸ್ ಎಲ್ಲ ಜಾಸ್ತಿ ಆಗಿದೆ ತಂದಿರೋದು, ಸೊ ಮಕ್ಕಳಿಗೆ ಚಾಕ್ಲೇಟ್ಸ್ ಜಾಸ್ತಿ ಕೊಡಲಿಕ್ಕೆ ಇಷ್ಟ ಇಲ್ಲದಿದ್ದರೆ ಈ ರೀತಿ ಕೇಕ್ ಮಾಡಿ ಕೊಟ್ಟರೆ ಬ್ರೆಡ್ ಕೂಡ ತಿಂದ ಹಾಗೆ ಆಗ್ತದೆ, ಹೊಟ್ಟೆ ಕೂಡ ಫುಲ್ ಮಾಡಿದ ಹಾಗೆ ಆಗ್ತದೆ. ಸೊ ಮಕ್ಕಳಿಗೆ ಕೂಡ ಸ್ವಲ್ಪ ಖುಷಿ ಇರ್ತದಲ್ಲ. ಸೊ ಯಾವುದು ಇತಿಮಿತಿಯಲ್ಲಿ, ಎಲ್ಲವೂ ಕೂಡ ಇತಿಮಿತಿಯಲ್ಲಿ ಇರಬೇಕು. ಅದು ಹೇಳ್ತಾರಲ್ಲ, ಜಾಸ್ತಿ ಆದರೆ ಅಮೃತವು ಕೂಡ ವಿಷ ಅಂತ. ಸೊ ಇದು ಕೂಡ ಯಾವಾಗಲಾದ್ರೂ ಒಮ್ಮೊಮ್ಮೆ ಇತಿಮಿತಿಯಲ್ಲಿ ಕೊಟ್ಟರೆ ಆಯಿತು. ಸೊ ಇದು ಮಕ್ಕಳಿಗೆ ಸ್ನ್ಯಾಕ್ಸ್ ರೂಪದಲ್ಲಿ ಕೂಡ ನಿಮಗೆ ಒಂದು ಪೀಸನ್ನು ಹಾಕಿ ಕೊಡಬಹುದು. ಸೊ ನಾನು ಕೂಡ ಹಾಗೇ ಮಾಡಿದ್ದೆ. ಆಗ ಮಕ್ಕಳಿಗೆ ತಿನ್ನುವಾಗ ಒಂದು ಖುಷಿ ಇರ್ತದೆ, ನಮ್ಮ ಅಮ್ಮನೇ ಪ್ರಿಪೇರ್ ಮಾಡಿದ್ದು ಅಂತ. ಸೊ ಮಕ್ಕಳು ಕೂಡ ಬಾಕಿ ಮಕ್ಕಳ ಜೊತೆ, ಅವರ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ತಿನ್ನುವಾಗ, ಮಕ್ಕಳು ಅವ್ರ ಜೊತೆ ಹೇಳುವಾಗ ನಮ್ಮ ಮನೆಯಲ್ಲಿ ಪ್ರಿಪೇರ್ ಮಾಡಿದ್ದು, ನಾನೇ ಪ್ರಿಪೇರ್ ಮಾಡಿದ್ದು ಅಂತ ಹೇಳುವಾಗ ಅವರಿಗೆ ಕೂಡ ಒಂದು ಸಂತೋಷ ಇರುತ್ತೆ ಅಲ್ಲ. ಸೊ ಈಗ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಾನು ಚಾಕ್ಲೇಟ್ ಮೆಲ್ಟ್ ಮಾಡಿರೋದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಅಂತ. ಸೊ ಇದೇ ರೀತಿ ಜಾಸ್ತಿ, ಇನ್ನೂ ಸ್ವಲ್ಪ ಜಾಸ್ತಿ ಶುಗರ್ ಸಿರಪ್ ಅಂದರೆ ಚಾಕ್ಲೇಟ್ ಸಿರಪ್ ಉಳಿದಿದ್ದರೆ ಈ ರೀತಿ ಸೈಡ್ ಎಡ್ಜಸ್ಗಳೆಲ್ಲ ಇರ್ತದಲ್ಲ, ಅದಕ್ಕೆಲ್ಲ ಈ ರೀತಿ ಫಿಲ್ ಮಾಡಿದರೆ ಆಯಿತು. ಇದರಿಂದ ನೀವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನೀವು ಹಾಕ್ತಿರಲ್ಲ, ನಾನು ಕೋಕೋ ಪೌಡರ್ ಹಾಕ್ತೇನೆ ನೆಕ್ಸ್ಟ್. ಸೊ ಅದು ಹಾಕ್ಕೊಳ್ಳುವಾಗ ಕರೆಕ್ಟಾಗಿ ಸೆಟ್ಟಾಗಿ ನಿಲ್ತದೆ. ಮತ್ತು ಕೇಕ್ ಕೂಡ ನೀವು ಬೇಕರಿಯಲ್ಲೆಲ್ಲ ಯಾವ ರೀತಿ ಕೇಕ್ ನೋಡ್ತೀರಿ ನೋಡಿ, ಅದೇ ರೀತಿ ಕಾಣಲಿಕ್ಕೆ ಸಿಗ್ತದೆ. ನಿಮಗೆ ಫೈನಲ್ ಆಗಿ ನೋಡುವಾಗ ಒಂದು ಅಂದಾಜು ಸಿಗಬಹುದು ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತ. ಸೊ ಮಕ್ಕಳಿಗೆ ಅದನ್ನು ನೋಡಿಯೇ ಫುಲ್ ಅಟ್ರಾಕ್ಟಿವ್ ಆಗಿಬಿಡ್ತಾರೆ, ಅಂದರೆ ಅಟ್ರಾಕ್ಷನ್ ಆಗ್ತದೆ ಅವರಿಗೆ ಕೇಕ್ ನೋಡಿಯೇ. ಸೇಮ್ ಬೇಕರಿಯಿಂದ ತಂದ ಹಾಗೆ ಇದೆ ಅಲ್ಲ ಅಂತ ಅನಿಸ್ತದೆ. ನಿಮಗೆ ಫೈನಲ್ ಆಗಿ ನೋಡುವಾಗ ಅನಿಸ್ಬಹುದು, ಈಗ ನೋಡಿ ಯಾವ ರೀತಿ ಮಾಡಿದ್ದೇವೆ ಅಂತ. ಇದು ಯಾವ ರೀತಿ ಮಾಡಿದ್ದೇನೆ ಅಂತ ಅಂದರೆ, ಕ್ಯಾಂಪ್ಕೋ ಅವರದ್ದು ಚಾಕ್ಲೇಟ್ ಅಂದರೆ ಕೋಕೋ ಪೌಡರ್ ಇತ್ತು, ಅಂದರೆ ಚಾಕ್ಲೇಟ್ ಪೌಡರ್ ಅದು. ಸೊ ಅದನ್ನು ಜಸ್ಟ್ ಈ ರೀತಿ ಸ್ಪೂನಿನ ಸಹಾಯದಿಂದ ಸ್ಪ್ರಿಂಕಲ್ ಮಾಡಿದಾಗ ಈ ರೀತಿ ಸ್ಪ್ರೆಡ್ ಮಾಡಿದ್ದೇನೆ. ಸೊ ನಾವು ಚಾಕ್ಲೇಟ್ ಮೆಲ್ಟ್ ಮಾಡಿರೋದು ಹಾಕಿದ್ದೇವಲ್ಲ, ಸೊ ಅದರಿಂದಾಗಿ ಇದು ಕರೆಕ್ಟಾಗಿ ಕೂಡ್ತದೆ, ಅಂದರೆ ಸೆಟ್ ಆಗ್ತದೆ. ಸೊ ಅದಕ್ಕೆ ಹೇಳಿದ್ದು ನಾನು ಫ್ರಿಜ್ಜಲ್ಲಿ ಒಂದು 1/2 hour ಇಟ್ಟರೆ ಕರೆಕ್ಟಾಗಿ ಸೆಟ್ ಆಗ್ತದೆ ಅಂತ. ಇದು ನೆಕ್ಸ್ಟ್ ಡೇಗೆ ತಿಂದರೆ ಇನ್ನೂ ಕೂಡ ಮಜವಾಗಿರ್ತದೆ, ಕರೆಕ್ಟಾಗಿ ಕೋಲ್ಡ್ ಆಗಿರ್ತದಲ್ಲ, ಸೊ ಹಾಗೆ ಇನ್ನೂ ಕೂಡ ಟೇಸ್ಟಿಯಾಗಿ ಬರ್ತದೆ. ಸೊ ನಾನು ಸ್ಪೂನಿನ ಸಹಾಯದಿಂದ ಕೋಕೋ ಪೌಡರ್ ಈ ರೀತಿ ಹಾಕಿದ್ದೇನೆ, ಅಂದರೆ ಚಾಕ್ಲೇಟ್ ಪೌಡರ್ ಏನು ಹಾಕಿದ್ದೇನೆ ನೋಡಿ, ಅದನ್ನು ಸೆಟ್ ಮಾಡ್ತಾ ಇದ್ದೇನೆ. ಸ್ಪೂನ್ ಸಹಾಯದಿಂದ ಅಥವಾ ನಿಮ್ಮ ಬೆರಳುಗಳ ಸಹಾಯದಿಂದ ಈ ರೀತಿ ಅಡ್ಜಸ್ಟ್ ಮಾಡಬಹುದು. ಕರೆಕ್ಟಾಗಿ 4 ಮೂಲೆಗಳಿಗೆ ಕೂಡ ಈ ರೀತಿ ಸ್ಪ್ರೆಡ್ ಮಾಡಬೇಕು ಚಾಕ್ಲೇಟ್ ಪೌಡರನ್ನು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಅಂತ. ಈ ರೀತಿ ಕೇಕ್ ಇದ್ದರೆ ಮತ್ತು ಮಕ್ಕಳು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಟು ತಿನ್ನುವಂತ ಹೇಳಿಕೆ ಕೇಳ್ತಾರೆ? ಖಂಡಿತ ಕೇಳೋದಿಲ್ಲ. ಮಕ್ಕಳು ಮಾಡಿದ ತಕ್ಷಣ ಒಮ್ಮೆ ಟೇಸ್ಟ್ ಮಾಡಿ ನೋಡ್ತೇನೆ ಅಂತ ಹೇಳ್ತಾರೆ. ಸೊ ನಮ್ಮ ಮನೆಯಲ್ಲಿ ಕೂಡ ಸೇಮ್ ಸಿಚುವೇಶನ್ ಆಯಿತು. ಮಕ್ಕಳು ಕೇಳುವಾಗ ಕೊಡದೇ ಇರಲಿಕ್ಕಾಗ್ತದಾ, ಹಾಗೆ ಆಗಲೇ ಕಟ್ ಮಾಡಿ ಬಿಟ್ಟದ್ದು. ಸೊ ನಾನು ಆಗಲೇ ಹೇಳಿದಾಗೆ ಇದರ ಮೇಲೆ ನಿಮಗೆ ಚೆರಿ ಇಡಬಹುದು, ಅಥವಾ ಸ್ಟ್ರಾಬೆರೀಸ್ ಕೂಡ ಇಡಬಹುದು, ಅಥವಾ ಬೇರೆ ಚಾಕ್ಲೇಟ್ ಏನಾದ್ರು ಇದ್ದರೆ ಇಡಬಹುದು. ನಾನು ಜೇಮ್ಸ್ ಚಾಕ್ಲೇಟ್ ಇಡ್ತಾ ಇದ್ದೇನೆ, ಯಾಕಂದರೆ ನನ್ನ ಸಣ್ಣ ಮಗನಿಗೆ ಜೇಮ್ಸ್ ಚಾಕ್ಲೇಟ್ ತುಂಬ ಇಷ್ಟ. ಸೊ ಹಾಗಾಗಿ ಕಲರ್ಸ್ ಜಾಸ್ತಿ ಇದ್ದರೆ ಇಡಬಹುದು, ಅಥವಾ ಬೇರೆ ಏನಾದರೂ ಕಲರ್ಫುಲ್ ಆಗಿರೋ ಚಾಕ್ಲೇಟ್ ಇದ್ದರೂ ಕೂಡ ಹಾಕ್ಕೊಳ್ಬಹುದು. ನಾನು ಈ ಹಿಂದೆ ಕೂಡ ಓರಿಯೋ ಕೇಕ್ ಮಾಡೋದನ್ನು ತಿಳಿಸಿಕೊಟ್ಟಿದ್ದೆ ಯಾವ ರೀತಿ ಮಾಡೋದು ಅಂತ. ಸೊ ಅದರದ್ದು ಕೂಡ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿಡ್ತೇನೆ. ಸೊ ಯಾರೆಲ್ಲ ಕೇಕ್ ವಿಡಿಯೋ ನೋಡಲಿಲ್ಲ ನೋಡಿ, ಅವರು ಕೂಡ ನೋಡಿ, ಯಾಕಂದರೆ ಅದು ಯಾವ ರೀತಿ ಮಾಡೋದು ಅಂತ ಕೂಡ ಗೊತ್ತಾಗ್ತದೆ. ನಿಮಗೆ ಯಾವುದು ಈಸಿ ಅನ್ನಿಸ್ತದೆ ಅದನ್ನು ಮನೆಯಲ್ಲಿ ಪ್ರಿಪೇರ್ ಮಾಡಬಹುದು. ಸೊ ವಿಡಿಯೋ ಇನ್ನೂ ಕೂಡ ಉಂಟು, ಫೈನಲ್ ಆಗಿ ಯಾವ ರೀತಿ ಬಂದಿದೆ ಅಂತ ಕೂಡ ನೋಡಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಆಗ ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ಮಾಡೋದು ಅಂತ. ಆಗ ನಿಮಗೆ ಇನ್ನೂ ಕಮೆಂಟ್ಸಲ್ಲಿ ಕ್ವಶನ್ಸ್ ಕೇಳಲಿಕ್ಕೆ ಬರೋದಿಲ್ಲ, ಯಾಕೆ ನಿಮಗೆ ಕರೆಕ್ಟಾಗಿ ನೋಡುವಾಗನೇ ಗೊತ್ತಾಗ್ತದಲ್ಲ ನಾನು ಮಾಡುವ ಮಾಹಿತಿಯನ್ನು ಯಾವ ರೀತಿ ಮಾಡಿದ್ದೇನೆ. ಏನಾದ್ರು ಟಿಪ್ಸ್ಗಳು ಏನಾದರೂ ಇದ್ದರೆ ಅದನ್ನು ಕೂಡ ನಾನು ವೀಡಿಯೋ ಮಾಡುವಾಗೆಲ್ಲ ಹೇಳ್ತೇನೆ. ಹಾಗಾಗಿ ನಾನು ಹೇಳೋದು, ವೀಡಿಯೋನ ನಾನು ಏನಾದರೂ ವೀಡಿಯೋ ಶೇರ್ ಮಾಡಿದೆ ಅಂತ ಇದ್ದರೆ ಅದನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಅಂತ. ಆಗ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫೈನಲ್ ಆಗಿ. ಇದು ಇನ್ನೂ ಕೂಡ ಫ್ರಿಜ್ಜಲ್ಲಿಟ್ಟು ಸೆಟ್ ಆಗಲಿಲ್ಲ, ಅದರ ಮುಂಚೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಅಂತ. ಮಕ್ಕಳಂತೂ ತುಂಬ ಅಟ್ರಾಕ್ಟ್ ಆಗಿಬಿಡ್ತಾರೆ ಈ ಕೇಕನ್ನು ನೋಡಿದರೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹಾಗೆಯೇ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ನೀವು ಯಾವ ರೀತಿ ಮಾಡಿದ್ದೀರಿ, ಯಾವ ರೀತಿ ಬಂದಿದೆ ಅಂತ.
ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಇನ್ನೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.